Welcome to Dehamrita YouTube channel. Please subscribe, like and share. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಸಿರಿಧಾನ್ಯಗಳ ದೋಸೆಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ದೋಸೆನ ನಾವು ಯಾವ ರೀತಿ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಹಾಗೆ ಈ ರೀತಿ ದೋಸೆನ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅಷ್ಟೇ ಅಲ್ಲದೆ ಈ ರೀತಿ ದೋಸೆ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ದೇಹಕ್ಕೆ ಶಕ್ತಿ ಬರುತ್ತೆ, ಹಾಗೆ ಮಕ್ಕಳು ಸ್ವಲ್ಪ ದಷ್ಟಪುಷ್ಟವಾಗಿ ಬೆಳೀಲಿಕ್ಕೂ ಕೂಡ ನಮಗೆ ತುಂಬ ಸಹಾಯ ಆಗುತ್ತೆ ಈ ದೋಸೆ. ನೋಡಿ, ಈ ದೋಸೆ ಮಾಡಲಿಕ್ಕೆ ನಮಗೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದೆಲ್ಲ ನಾನು ಏನು ಮಾಡಬೇಕು, ರಾತ್ರಿದ ನೆನೆ ಹಾಕ್ಬಿಟ್ಟು ಬಿಡಬೇಕು ಫ್ರೆಂಡ್ಸ್. ನೋಡಿ, ನನ್ನ ಮುಷ್ಟಿಯಿಂದ ಒಂದು ಮುಷ್ಟಿ ಗೋಧಿ ಹಾಕ್ತಾಯಿದ್ದೀನಿ, ಇಷ್ಟು ಗೋಧಿ. ಆನಂತರ ಬಂದುಬಿಟ್ಟು ಇದಕ್ಕೆ ನಂತರ ಬಂದುಬಿಟ್ಟು ಈ ಕಪ್ಪಿನಿಂದ 2 ಕಪ್ಪು ಅಕ್ಕಿ, 2 ಲೋಟ ಅಕ್ಕಿ, 1 ಮುಷ್ಟಿಯಷ್ಟು ಅಥವಾ ಅರ್ಧ ಲೋಟದಷ್ಟು ಗೋಧಿ, ಹಾಗೆ ಅದ್ರ ಜೊತೆಗೆ ನಾನು ಏನು ಮಾಡ್ತಾಯಿದ್ದೀನಿ, ಇದು ನಿಮ್ಮಲ್ಲಿ ತೊಗರಿಬೇಳೆ ಇದ್ದರೆ ತೊಗರಿಬೇಳೆನೂ ಹಾಕ್ಕೋಬೋದು. ಹಾಗೆ ನಿಮ್ಮಲ್ಲಿ ಯಾವ್ಯಾವೆಲ್ಲ ಕಾಳುಗಳು ಅವೈಲೇಬಲ್ ಇದೆಯೋ ಆ ಎಲ್ಲ ಕಾಳುಗಳನ್ನು ಕೂಡ ನಾವೇನು ಮಾಡ್ಬೋದು, ದೋಸೆಗೆ ನೆನೆ ಹಾಕ್ಕೋಬೋದು ಫ್ರೆಂಡ್ಸ್. ನಾನು ಗೋಧಿ ಹಾಕಿದ್ದೀನಿ. ನಂತರ ಬಂದುಬಿಟ್ಟು ಮೆಂತೆ, ಇಷ್ಟು ಮೆಂತೆ ಹಾಕ್ತಾಯಿದ್ದೀನಿ, ಒಂದು 3 ಟೇಬಲ್ ಟೀ ಸ್ಪೂನಷ್ಟು ಮೆಂತೆ. ಜಾಸ್ತಿ ಹಾಕಿದರೆ ತುಂಬ ಕಹಿ ಆಗಿಬಿಡುತ್ತೆ. ನಂತರ ಬಂದುಬಿಟ್ಟು ಉದ್ದಿನಬೇಳೆ, ಹೆಸರು ಕಾಳು, ಹಾಗೆ ಮತ್ತು ಕರಿ ಉದ್ದಿನ ಕಾಳು ಇದ್ದರೆ ತುಂಬ ಒಳ್ಳೆಯದು ಉದ್ದಿನಬೇಳೆಗಿಂತ. ಉದ್ದಿನ ಕಾಳನ್ನು ನಾವು ಕೊಡೋದ್ರಿಂದ ಮಕ್ಕಳು ಬೇಗ ದಪ್ಪ ಆಗಲಿಕ್ಕೆ ಸಹಾಯ ಆಗುತ್ತೆ. ಉದ್ದಿನ ಬೇಳೆಯಲ್ಲಿಗಿಂತ ಉದ್ದಿನ ಕಾಳಿನಲ್ಲಿ, ಅದರ ಸಿಪ್ಪೆಯಲ್ಲಿ ತುಂಬ ಪೋಷಕಾಂಶಗಳು ಇರುತ್ತೆ ಫ್ರೆಂಡ್ಸ್. ನೋಡಿ, ನಾನು 1 ಮುಷ್ಟಿಯಷ್ಟು, ಇನ್ನೊಂದು ಸ್ವಲ್ಪ ಒಂದು ಅರ್ಧ 2 ಮುಷ್ಟಿಯಷ್ಟು, ನಾವು ಎಷ್ಟು ಇದು ಹಾಕ್ತೀವೋ ಉದ್ದಿನಬೇಳೆ ಅಷ್ಟು ದೋಸೆಗಳು ತುಂಬ ಚೆನ್ನಾಗಿ ಬರಲಿಕ್ಕೆ ಸಹಾಯ ಆಗುತ್ತೆ ಫ್ರೆಂಡ್ಸ್. ನಂತರ ಬಂದುಬಿಟ್ಟು ಒಂದು ಹಿಡಿಯಷ್ಟು ಅನ್ನ, ಇವೆಲ್ಲವನ್ನು ಏನು ಮಾಡಬೇಕು, ರುಬ್ಬಿ ದೋಸೆ ಹಾಕ್ಕೋಬೇಕು. ಇದನ್ನೆಲ್ಲ ಇಷ್ಟು ಕಾಳುಗಳನ್ನು ರಾತ್ರಿ ನಾವು ಮಧ್ಯಾಹ್ನ 2 ಗಂಟೆಗೆ ನೆನೆಸಿಟ್ರೆ ರಾತ್ರಿ ನಾವು ಇದನ್ನು ರುಬ್ಕೋಬೋದು ಫ್ರೆಂಡ್ಸ್. ಅಲ್ಲಿ ಮಟ ಇದು ತುಂಬ ಚೆನ್ನಾಗಿ ನೆನೆ ಬಂದುಬಿಡುತ್ತೆ. ನೋಡಿ, ಹೆಸರು ಕಾಳು ಹಾಕ್ತಾಯಿದ್ದೀನಿ. ನನಗಿಷ್ಟೇ ಕಾಳು ಇತ್ತು, ಇವಾಗ ಅವೈಲೇಬಲ್ ಇತ್ತು, ನಾನು ಇಷ್ಟೇ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವಿದ್ರೆ ಬೇಕಾದ್ರೆ ಹಸಿ ಕರಿಬೇವಿನ ಸೊಪ್ಪು ಅಥವಾ ಒಣ ಕರಿಬೇವಿನ ಸೊಪ್ಪನ್ನು ಕೂಡ ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಕರಿಬೇವಿನ ಸೊಪ್ಪನ್ನು ಹಾಕೋದ್ರಿಂದ ಏನಾಗುತ್ತೆ, ತುಂಬ ದೋಸೆಗಳು ಘಮ ಬರುತ್ತೆ ಫ್ರೆಂಡ್ಸ್. ಈ ರೀತಿ ನೋಡಿ, ಈ ರೀತಿ ಪ್ರೋಟೀನ್ ಎಲ್ಲ ಕಾಳುಗಳನ್ನು ಹಾಕಿ ಮಕ್ಕಳಿಗೆ ನಾನಂತೂ ನೋಡಿ ಈ ರೀತಿ ದೋಸೆನ ಮಕ್ಕಳಿಗೆ ವಾರದಲ್ಲಿ 2 ಸರಿ ಅಂತ ಕಂಪಲ್ಸರಿ ಮಾಡಿಕೊಡ್ತೀನಿ. ಆನಂತರ ಬಂದುಬಿಟ್ಟು ಗೋಧಿ ಇದೆಯಲ್ಲ, ಗೋಧಿ ಹಿಟ್ಟು ಹಾಕ್ತೀವಲ್ಲ, ಗೋಧಿ ಹಿಟ್ಟಲ್ಲೂ ಕೂಡ ನಾವೇನು ಮಾಡಬೇಕು, ಒಂದು ಸ್ವಲ್ಪ ಮೆಂತೆ ಹಾಗೂ ಉದ್ದಿನ ಬೇಳೆಯನ್ನು ಹಾಕಿ ಹಿಟ್ಟು ರುಬ್ಬಿಸಿಟ್ರೆ ಅದನ್ನು ಕೂಡ ನಾವು ಚಪಾತಿ ಅಥವಾ ದೋಸೆ ಏನು ಬೇಕಾದರೂ ಮಾಡಿ ಮಕ್ಕಳಿಗೆ ಕೊಡ್ಬೋದು ಫ್ರೆಂಡ್ಸ್. ಅದನ್ನು ಮುದ್ದೆ ಕೂಡ ಮಾಡ್ಬೋದು ಫ್ರೆಂಡ್ಸ್. ಮುದ್ದೆ ಮಾಡಿ ಕೂಡ ಊಟಕ್ಕೆ ಕೊಡ್ಬೋದು. ಅದರಿಂದ ಮಕ್ಕಳಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ದಪ್ಪ ಆಗ್ತಾರೆ, ಹಾಗೆ ಸೊಂಟಕ್ಕೆ ತುಂಬ ಶಕ್ತಿ ಕೊಡುತ್ತೆ. ಮೂಳೆಗಳು ಕೂಡ ಸ್ಟ್ರಾಂಗ್ ಆಗಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ನೋಡಿ, ನಾನು ಅದರೊಟ್ಟಿಗೆ ಏನು ಮಾಡ್ತಾಯಿದ್ದೀನಿ, ದೋಸೆ ಜೊತೆಗೆ ಹೆಸರು ಕಾಳಿನ ಪಲ್ಯ ಮಾಡ್ತಾಯಿದ್ದೀನಿ ದೋಸೆಗೆ. ನೋಡಿ, ಇವಾಗ ಈ ಬೇಸಿಗೆಯಲ್ಲಿ ಈ ರೀತಿ ಹೆಸರು ಕಾಳು, ಈ ರೀತಿ ಕಾಳುಗಳನ್ನು ನೆನೆ ಹಾಕಿಬಿಟ್ಟು ಹಸಿ ಕಾಳುಗಳನ್ನು ಅಥವಾ ಮೊಳಕೆ ಕಟ್ಟಿದ ಕಾಳುಗಳನ್ನು ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿವಾಗ ಏನು ಮಾಡ್ತೀನಪ್ಪ, ಒಂದೊಂದು ಬೌಲ್ ಮಕ್ಕಳಿಗೆ ಏನು ಮಾಡ್ತೀನಿ, ಹಸಿದನ್ನೇ ತಿನ್ನಲಿಕ್ಕೆ ಕೊಟ್ಬಿಡ್ತೀನಿ ಫ್ರೆಂಡ್ಸ್. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮೊಳಕೆ ಕಟ್ಟಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬುದ್ಧಿಶಕ್ತಿ ಚುರುಕಾಗುತ್ತೆ, ವಿಟಮಿನ್ಸು ಕೂಡ ರಿಚ್ ಇರುತ್ತೆ, ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ ಇದರಲ್ಲಿ, ತುಂಬ ಆರೋಗ್ಯಕ್ಕೆ ತಂಪು. ಅಷ್ಟೇ ಅಲ್ಲದೆ ಈ ಹೆಸರುಬೇಳೆ, ಕಡಲೆಕಾಳು ಇವೆಲ್ಲ ನೆನೆ ಇಟ್ಬಿಟ್ಟು ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಅದನ್ನು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಮಕ್ಕಳಿಗೆ ಸ್ವಲ್ಪ ಬೆಲ್ಲ ಹಾಕಿ ಕೊಡೋದ್ರಿಂದ ಅದು ಕೂಡ ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ದೋಸೆ ಹಾಕ್ತಾಯಿದ್ದೀನಿ ನಾನು ಇವಾಗ. ನೆನೆಸಿಟ್ಟಿದ್ದೆ ಹೆಸರು ಕಾಳು ಬೇಯಿಸ್ಲಿಕ್ಕೆ ಇಟ್ಕೊಂಡ್ಬಿಟ್ಟೆ, ಅದು ಬೇಯೋ ಮಟ್ಟ ನಾವೇನು ಮಾಡ್ತೀವಿ, ಇವಾಗ ದೋಸೆನ ಹಾಕ್ಕೋಬೋದು. ನೋಡಿ, ನನ್ನ ಸಣ್ಣ ಮಗನಿಗೆ ಅವನೊಂದು ಸ್ವಲ್ಪ ಅಜ್ಜ ಇದ್ದಾನೆ, ಅಂದರೆ ಬಾಯಲ್ಲಿ ಹಲ್ಲು ಉದುರಿರೋ ಸಮಯ ಇದು. ಅದಕ್ಕೋಸ್ಕರ ಅವನಿಗೆ ಫಸ್ಟ್ ದೋಸೆ ಅವನಿಗೆ ಬೇಕು ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ದಪ್ಪ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ನಂತರ ಬಂದುಬಿಟ್ಟು ತೆಳುವಾದ ದೋಸೆ, ಮೀಡಿಯಮ್ ದೋಸೆನ ಹಾಕ್ತೀನಿ. ತೆಳು ಬೇಕಾದ್ರೆ ತೆಳು ಹಾಕ್ಕೋಬೋದು, ಮೀಡಿಯಮ್ ಬೇಕಾದ್ರೆ ಮೀಡಿಯಮ್ ಹಾಕ್ಕೋಬೋದು. ಅದೇ ರೀತಿ ಕ್ರೆಸಿಪಿ ಆಗಬೇಕು ಅಂದರೆ ಅದನ್ನು ಕೂಡ ನೋಡಿ, ನನ್ನ ಮಗನಿಗೆ ಅಜ್ಜ ಅಂದಿದ್ದಕ್ಕೆ ಅಳ್ತಾ ಇದ್ದಾನೆ. ಅಜ್ಜ ಅಲ್ಲ, ಅವನು ಹುಡುಗ, ಆಯಿತಾ, ಅರ್ಥ ಮಾಡ್ಕೊಳ್ಳಿ
ಆಯಿತಾ ಸುಮ್ಮನೆ ನೋಡಿ, ಈ ರೀತಿ ತೆಳುವಾದ ದೋಸೆಯನ್ನು ಕೂಡ ನಾವೇನು ಮಾಡ್ಬೋದು, ಹಾಕ್ಕೊಂಡು ಸೇವನೆ ಮಾಡ್ಬೋದು. ನಾವೇನಪ್ಪ ಅಂದರೆ ದೋಸೆನ ಒಂದು ಸೈಡ್ ಮಾತ್ರ ಬೇಯಿಸ್ಕೊಳ್ತೀವಿ. ನೋಡಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೆಂಡ್ಸ್, ತುಂಬ ಘಮ ಚೆನ್ನಾಗಿರುತ್ತೆ. ನನಗೆ ಕರಿಬೇವಿನ ಸೊಪ್ಪು ಇವಾಗ ಸ್ವಲ್ಪ ನಾವು ಮನೆ ಚೇಂಜ್ ಮಾಡಿದ್ದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಅಲ್ಲೆಲ್ಲ ಚೆನ್ನಾಗಿ ಸಿಗ್ತಿತ್ತು. ಇವಾಗ ಮನೆ ಚೇಂಜ್ ಮಾಡಿದ್ದೀವಿ, ಒಂದು ಸ್ವಲ್ಪ ಎಲ್ಲೆಲ್ಲ ಸಿಗೋದು ಸ್ವಲ್ಪ ಕಷ್ಟ, ಮಾರ್ಕೆಟು ದೂರ ಆಗುತ್ತೆ ತುಂಬ. ಆ ಕಾರಣಕ್ಕೆ ಇಲ್ಲಿ ನೋಡಿ, ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ಈರುಳ್ಳಿ, ಏಲಕ್ಕಿ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಟೊಮೊಟೊ, ಹಸಿ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಂಡು ಪಲ್ಯಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಏನು ಮಾಡಿದ್ದೀನಿ, ಸ್ವಲ್ಪ ಪಾಲಕ್ ಸೊಪ್ಪನ್ನು ಕೂಡ ಆ ಹೆಸರುಬೇಳೆ ಜೊತೆಗೆ ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ಜಾರಿಗೆ ಏನೇನು ಹಾಕಿದ್ದೀನಿ, ಏಲಕ್ಕಿ, ಲವಂಗ, ಹಸಿ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಸಾಂಬಾರು ಪುಡಿ, ಅರಿಶಿನ ಪುಡಿ ಮತ್ತು ಟೊಮೆಟೊ ಹಣ್ಣು, ಇದಿಷ್ಟನ್ನು ಹಾಕಿಬಿಟ್ಟು ನೋಡಿ, ನಾನು ಫಸ್ಟು ಪ್ಯಾನ್ನ ಬಿಸಿಗಿಟ್ಬಿಟ್ಟು ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಪಾಲಕ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಈ ಪಾಲಕ್ ಸೊಪ್ಪನ್ನ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ಬಿಟ್ಟು ಅದಕ್ಕೆ ನಾನು ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಉಪ್ಪು ಹಾಕೋಣ. ಆ ಸೊಪ್ಪಿಗೆ ಒಂದು ಸ್ವಲ್ಪ ಉಪ್ಪು ಹತ್ತುತ್ತೆ. ಆನಂತರ ಬಂದುಬಿಟ್ಟು ಐತಿ, ದೇವ್ರ ಮನೆಯಲ್ಲೇ ಐತಿ, ಸುಮ್ಮನೆ ಈ ನೀಟಾಗಿ ಇದೇನು ಮಾಡಬೇಕು, ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ಬಿಟ್ಟು ಇದಕ್ಕೆ ನಾನಿವಾಗ ಮಸಾಲೆನ ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಸೊಂಟಕ್ಕೆ ತುಂಬ ಶಕ್ತಿ ಕೊಡುತ್ತೆ, ಮೂಳೆಗಳಿಗೂ ಕೂಡ ಶಕ್ತಿ ಕೊಡುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ಸ್ ತುಂಬ ಹೆಚ್ಚಾಗಿ ಹೇರಳವಾಗಿ ಇರೋದ್ರಿಂದ ಇದು ಮೇನ್ ಏನಪ್ಪ ಅಂದರೆ ಸೊಂಟಕ್ಕೆ, ಮೂಳೆಗಳಿಗೆ ತುಂಬ ಶಕ್ತಿ ಕೊಡುತ್ತೆ. ಇದು ಜ್ಯೂಸ್ ಸೇವನೆಯಿಂದ ತಲೆ ಕೂದಲು ಕೂಡ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಆ ಪಾಲಕ್ ಸೊಪ್ಪಿಗೆ ನಾನು ಇವಾಗ ಏನು ಮಾಡಿದೆ, ರುಬ್ಬಿಟ್ಟಂತಹ ಮಸಾಲೆ ಹಾಗೂ ಅಚ್ಚ ಖಾರದ ಪುಡಿ ಹಾಕಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಈ ಪಲ್ಯನ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕಷಾಯ ಮಾಡಿಕೊಡೋಣ. ನೋಡಿ, ನನಗೆ ಒಂದು ಸ್ವಲ್ಪ ಬ್ಯುಸಿ ಕಾರಣಕ್ಕೆ ನಾನು ವಿಡಿಯೋ ಮಾಡಿ ಹಾಕ್ಲಿಕ್ಕಾಗಿಲ್ಲ. ಮನೆಯಲ್ಲಿ ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ಹಾಸ್ಪಿಟ್ಲಿಗೆ ತಿರುಗ್ತಾ ಇದ್ದೀವಿ. ಆದರೆ ಏನಪ್ಪ ಅಂದರೆ ಹರಣಿ ಆಗಿದೆ ಅಮ್ಮಂಗೆ, ಅದಕ್ಕೆ ಆಪ್ರೇಷನ್ಗೋಸ್ಕರ ತುಂಬ ಸಫರ್ ಮಾಡ್ತಾಯಿದ್ದೀವಿ. ವಯಸ್ಸಾಗಿದೆ, 58 ವರ್ಷ, ಆಪ್ರೇಷನ್ ಮಾಡಲಿಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಈ ಬ್ಯುಸಿಯಲ್ಲಿ ನನಗೆ ವಿಡಿಯೋ ಮಾಡಿ ಹಾಕಲಿಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್. ಅಷ್ಟಾದರೂ ನಾನು ಇವಾಗ ಒಂದು ಸ್ವಲ್ಪ ಗ್ಯಾಪಲ್ಲಿ ಟಿಫನಿಗೆ ಅಂತ ಮಾಡಿದ್ದೀನಿ, ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋ ಸ್ವಲ್ಪ ಆಚೆ ಈಚೆ ಆಗಿದೆ, ಮನೆಯಲ್ಲಿ ಮಕ್ಕಳು ಕಾಡಿಸ್ತಾ ಇದ್ದಾರೆ, ಅದರಲ್ಲೇ ಮಾಡಿ ಹಾಕಿದ್ದೀನಿ. ದಯವಿಟ್ಟು ವಿಡಿಯೋ ಸ್ವಲ್ಪ ಆಚೆ ಈಚೆ ಆದರೆ ದಯವಿಟ್ಟು ಕ್ಷಮಿಸ್ಬಿಡಿ ಫ್ರೆಂಡ್ಸ್. ನೋಡಿ, ಇವಾಗ ಹೆಸರುಕಾಳು ಪಲ್ಯಕ್ಕೆ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಾಕ್ತಾಯಿದ್ದೀನಿ. ನೋಡಿ, ಇದೇ ರೀತಿ ನೀವು ಕೂಡ ಹೆಸರುಕಾಳು ದೋಸೆ ಹಾಗೂ ಹೆಸರುಕಾಳು ಮೆಂತೆಯ ಸೈಡ್ಸ್ನ ಮಾಡಿಕೊಂಡು ದೋಸೆ ಸವಿಯನ್ನು ಸವಿಬೋದು. ನೋಡಿ, ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ತೆಳುವಾಗೂ ಹಾಕ್ಕೋಬೋದು, ದಪ್ಪನಿಗೂ ಹಾಕ್ಕೋಬೋದು ಫ್ರೆಂಡ್ಸ್. ಬ್ರೆಡ್ ಥರ ಬೇಕಂದ್ರೂ ಕೂಡ ನಾವೇನು ಮಾಡ್ಬೋದು, ಬ್ರೆಡ್ ಥರ ಕೂಡ ಹಾಕ್ಕೋಬೋದು. ನನಗೆ ಈ ಮಧ್ಯೆ 3 ತಿಂಗಳಲ್ಲಿ 2 ಮನೆ ಚೇಂಜ್ ಮಾಡಿದ್ವಿ, ಮನೆ ಸೆಟ್ ಆಗ್ತಾ ಇಲ್ಲ ಅಂತ ಹೇಳಿ. ಆನಂತರ ನಮ್ಮದು ಸ್ಟುಡಿಯೋ ಜೆರಾಕ್ಸ್ ಸೆಂಟ್ರ್ ಇದೆ, ಅದನ್ನು ಕೂಡ ಬೇರೆ ಕಡೆ ಶಿಫ್ಟ್ ಮಾಡಿದ್ವಿ. ಅಮ್ಮಂಗೆ ಕೂಡ ಹುಷಾರಿಲ್ಲ, ಅಮ್ಮನಿಗೂ ಕೂಡ ತುಂಬ ಪ್ರಾಬ್ಲಮ್ ಆಗಿದೆ. ಈ ಎಲ್ಲ ಸಮಸ್ಯೆಗಳ ಮಧ್ಯೆ ನನಗೆ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಸಬ್ಸ್ಕ್ರೈಬರ್ಸ್ ಕೂಡ ತುಂಬ ಕಡಿಮೆ ಇದ್ದಾರೆ. ಅಷ್ಟೇ ಅಲ್ಲದೆ ವಾಚ್ ಅವರ್ಸು ಬರ್ತಾಯಿಲ್ಲ. ಯೂಟ್ಯೂಬ್ ಚಾನಲ್ ಕಂಟಿನ್ಯೂ ಮಾಡಲು ಬಿಡಲು ಅನ್ನೋ ಟೆನ್ಷನಲ್ಲಿ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನಗೆ ಮತ್ತೆ ನೆಕ್ಸ್ಟ್ ವಿಡಿಯೋ ಬರಬೇಕು ಅಂದರೆ ತುಂಬ ದಿನಗಳೇ ಆಗ್ಬೋದು. ದಯವಿಟ್ಟು ವಿಡಿಯೋ ತಡವಾಗೋದಕ್ಕೆ ಕ್ಷಮಿಸ್ಬಿಡಿ. Subscribe, like and share.